ನಿನಗೂ ನಿನ್ ಹೆಂಡತಿಗೂ ಸಂಬಂಧ ಸರಿ ಇಲ್ವೇನೋ? ಎಂತ ಮಾತು ಅಂತ ಹೇಳ್ತಾ ಇದೆಯೋ? ಅವಳೇ ನನ್ನ ಸರ್ವಸ್ವ, ಅವಳೇ ನನ್ನ ಜೀವ ಕಣೋ. ಮತ್ತೆ ಪಲ್ವಿ ಯಾಕೆ ನೇಣು ಹಾಕೊಂಡು ಆತ್ಮಹತ್ಯೆ ಮಾಡ್ಕೊಳಕ್ ಪ್ರಯತ್ನ ಪಟ್ರು? ಅದೇ ಕಣೋ, ನನಗೂ ಗೊತ್ತಾಗ್ತಾ ಇಲ್ಲ ಅದೇನು ಅಂತ. ನನಗ್ ಗೊತ್ತು ರಮೇಶ್ ಅಪ್ಪನವ್ರೆ. ಅಮ್ಮ ಅವ್ರಿಗೆ ಜಲಪಿಶಾಚಿನೋ ಇಲ್ಲ ಕೊಳ್ಳಿದೆವನೋ ಮೆಟ್ಕೊಂಡಿರ್ಬೇಕು. ಮಾನವ ಮಂಗಳ ಗ್ರಹಕ್ಕೆ ಹೋಗಿ ಬಂದ್ರು ನವಗ್ರಹ ಪ್ರದಕ್ಷಿಣೆ ಹಾಕೋ ಬುದ್ಧಿ ಇನ್ನೂ ನಿಮ್ಗೆ ಹೋಗಿಲ್ಲ. ಪೀಡೆ, ಪಿಶಾಚಿ, ದೆವ್ವ, ದೇವರು ಎಲ್ಲ ನಿಮ್ ಭ್ರಮೆ. ಹಾಗಲ್ಲ ಬುದ್ಧಿ. ನಿನ್ನೆ ಅಮ್ಮ ಅವರು ಸ್ಟೌನಲ್ಲಿ ಉರಿತಾ ಇರೋ ಬೆಂಕಿ ನೋಡಿ, ಈ ಬೆಂಕಿ ನುಂಗುದ್ರೆ ಎಷ್ಟು ಚೆನ್ನಾಗಿರುತ್ತೆ, ಇದ್ರಲ್ಲಿ ಸುಟ್ಕೊಂಡು ಸತ್ರೆ ಎಷ್ಟು ಅಂದವಾಗಿರುತ್ತೆ ಅಂತ ಹೇಳ್ತಿದ್ರು. ಸ್ವಿಮ್ಮಿಂಗ್ ಪೂಲ್ ಹತ್ರ ಕರ್ಕೊಂಡು ಹೋದಾಗ 8 ಅಡಿ ಆಳ ಇರೋ ನೀರು 80 ಅಡಿ ಇದ್ದು ಇದ್ರಲ್ಲಿ ಮುಳುಗು ಸತ್ರೆ ಎಷ್ಟು ನೆಮ್ಮದಿಯಾಗಿರುತ್ತೆ ಅಲ್ವಾ ಅಂತಾನೂ ಕೇಳಿದ್ರು. ನನಗ್ಯಾಕೋ ಇದೆಲ್ಲ ಮೊದಲೇ ಹೇಳಿಲ್ಲ? ಮನೆಗೆ ಬಂದು ಮೊದಲನೇ ದಿವಸನೇ ಸಂತೋಷವಾಗಿರೋ ನಿಮ್ಮ ಮೂಡ್ನ ಯಾಕೆ ಹಾಳು ಮಾಡಬೇಕು ಅಂತ ಹೇಳಲಿಲ್ಲ. ನನ್ನ ಪಲ್ಲವಿ, ರಮೇಶ್, ನನ್ನ ಪಲ್ಲವಿಗೆ ಏನಾಗಿದೆಯೋ? ಅವಳು ಯಾಕೆ ಹೀಗೆ ಮಾಡ್ತಿದ್ದಾಳೋ? ಅವಳಿಗೆ ಏನಾಗಿದೆಯೋ? ನನಗೆ ಯಾಕೋ ಭಯ ಆಗ್ತಿದೆ ಕಣೋ. ಸಿಲ್ಲಿ, ಸಣ್ಣ ಕಾರಣಕ್ಕೆ ಸಣ್ಣ ಮಕ್ಕಳ ತರ ಆಡ್ತಿದೆಯಲ್ಲ ಪ್ರಶಾಂತ್. ನೋಡು, ಪಲ್ಲವಿಗೆ ಏನೂ ಆಗಿಲ್ಲ, ಏನೂ ಆಗೋದು ಇಲ್ವೋ. ನನ್ನ ಫ್ರೆಂಡ್ ಒಬ್ಬ ಸೈಕಿಯಾಟ್ರಿಸ್ಟ್ ಇದ್ದಾನೆ, ಬೆಳಗ್ಗೆನೆ ಕರ್ಕೊಂಡು ಹೋಗೋಣ, 10 ನಿಮಿಷದಲ್ಲಿ ರಿಸಲ್ಟ್ ಹೇಳ್ತಾನೆ. ಧೈರ್ಯವಾಗಿರು, ಹೋಗಿ ಮಲ್ಕೋ. ಹೋಗ್ಬಾ, ಗುಡ್ ನೈಟ್. Madam, if you don't mind. ಮಿಸ್ಟರ್ ಪ್ರಶಾಂತ್, ನೀವು ಹೇಳಿದ ವಿಷಯ ಹಾಗೂ ನಿಮ್ಮ ಮಿಸ್ಸಸ್ ಪರೀಕ್ಷೆಯಿಂದ ತಿಳಿದ ಪ್ರಕಾರ ಅವರು ಫೋಬಿಯಾ ಅಂದ್ರೆ ಸೂಸೈಡ್ ಮ್ಯಾನಿಯಾ ಅನ್ನೋ ಮಾನಸಿಕ ಕಾಯಿಲೆಯಿಂದ ನರಳುತ್ತಾ ಇದ್ದಾರೆ. ಸೂಸೈಡ್ ಮ್ಯಾನಿಯಾ ಅಂದ್ರೆ ಆತ್ಮಹತ್ಯೆ ಪ್ರವೃತ್ತಿ ಅಂತ. ನೋ ಡಾಕ್ಟರ್, ಸಾಯೋವಂತ ಯೋಚನೆ ಅವಳಿಗೆ ಬರಕ್ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ನಾನು ಅವಳನ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ನೋಡಿ ಮಿಸ್ಟರ್ ಪ್ರಶಾಂತ್, ಈ ತರದ ಕೇಸುಗಳೇ ಹೀಗೆ. ಬದುಕಿನಲ್ಲಿಲ್ಲದ ತೃಪ್ತಿ, ನೆಮ್ಮದಿ ಸಾವನಲ್ಲಿ ಸಿಗುತ್ತೆ ಅನ್ನೋ ಭ್ರಮೆ ಅವ್ರನ್ನ ಕಾಡ್ತಾ ಇರುತ್ತೆ. ಅಂಥ ಭ್ರಮೆ ಸುಪ್ತ ಮನಸ್ಸನ್ನು ಆಕ್ರಮಿಸಿದಾಗ ಆ ವ್ಯಕ್ತಿ ಸಾಯಬಹುದಾದ ಯಾವುದೇ ವಸ್ತು, ಸ್ಥಳವನ್ನು ನೋಡಿದಾಗ ಸಾಯೋದಿಕ್ಕೆ ಸಿದ್ಧವಾಗ್ತಾನೆ. ನೋಡಿ ಮಿಸ್ಟರ್ ಪ್ರಶಾಂತ್, ಮನಸ್ಸು ಅನ್ನೋದು ಒಂದು ಅದ್ಭುತ ಭಂಡಾರ. ಅಲ್ಲಿ ಏನ್ ನಡೆಯುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ. ನೀವೊಂದು ಕೆಲಸ ಮಾಡಿ, ಜೋಗಲ್ ನನ್ನ ಫ್ರೆಂಡ್ ಒಬ್ರು ಡಾಕ್ಟರ್ ಲೋಗಂತ್ ಇದ್ದಾರೆ, ಸೈಕಿಯಾಟ್ರಿಸ್ಟ್. ಅವರು ಇಂಥ ಹಲವಾರು ಕೇಸುಗಳನ್ನ ವಾಸಿ ಮಾಡಿದ್ದಾರೆ. ನೀವು ನಿಮ್ಮ ಮಿಸಸ್ನ ಅಲ್ಲಿ ಕರ್ಕೊಂಡು ಹೋಗಿ, ಖಂಡಿತ ಗುಣಪಡಿಸ್ತಾರೆ. ಹೋಗ್ತೀನಿ ಡಾಕ್ಟರ್, ಜೋಗ್ಗೆ ಅಲ್ಲ, ಎಲ್ಲಿಗೆ ಬೇಕಾದ್ರೂ ಕರ್ಕೊಂಡು ಹೋಗ್ತೀನಿ. ಅವಳು ಗುಣ ಆದ್ರೆ ಸಾಕು. ರೀ, ಏನಾಯ್ತು ರೀ? ಡಾಕ್ಟರ್ ಏನ್ ಹೇಳಿದ್ರು? ನಂಗೆ ತುಂಬಾ ಭಯ ಆಗ್ತಾ ಇದೆ. ಪಲ್ವಿ, ಬಾಬಿ, ನಿಮ್ಗೇನೂ ಆಗಿಲ್ಲ, ನಥಿಂಗ್ ಟು ವರಿ. ವೆದರ್ ಚೇಂಜ್ಗೆ ಒಂದು 4 ದಿನ ಹೊರಗಡೆ ಕರ್ಕೊಂಡು ಹೋಗಿ ಕೇಳಿದ್ದಾರೆ. ಹೋಗಿ ಜಾಲಿ ಮಾಡ್ಕೊಂಬನ್ನಿ. ಕಮಾನ್, ಲೆಟ್ಸ್ ಗೋ. ಪ್ರಶಾಂತ್, ಏನೋ ಇದೆಲ್ಲ? ವಾಟ್ಸ್ ಹ್ಯಾಪನಿಂಗ್? ನಾನು ಫೋನಲ್ಲಿ ಕೇಳಿದ್ದೆಲ್ಲ ನಿಜನಾ? ನಾನು ಪಾಪಿ ಕಣೋ ರಮೇಶ, ನನ್ನ ಬಾಳ್ನ ನಾನೇ ಹಾಳು ಮಾಡ್ಕೊಂಡೆ. ಅವಳ ಪರಿಸ್ಥಿತಿ ನಿಂಗೆ ಗೊತ್ತಿದ್ರು ಯಾಕೆ ನೆಗ್ಲೆಕ್ಟ್ ಮಾಡ್ದೆ ಹೇಳಿ ನೀನು?
ಅವಳು ಇದ್ದಕ್ಕಿದ್ದಾಗೆ ಕಳೆದೋಗ್ತಾಳೆ ಅಂತ ನನಗೆ ಹೇಗೆ ಗೊತ್ತಾಗಬೇಕು? ಹೋಗ್ಲಿ, ಎಲ್ಲಾ ಕಡೆ ಹುಡುಕ್ಸ್ದ್ಯಾ? ಎಲ್ಲ ಆಯ್ತು, ಅವಳೆಲ್ಲೂ ಸಿಕ್ಕಿಲ್ಲ. ನೋಡು, ಪಲ್ಲವಿ ಏನೂ ಆಗಿರಲ್ಲ ಕಣ. ಪಲ್ಲವಿ ಸಿಗ್ತಾಳೋ? ಖಂಡಿತ ಪಲ್ಲವಿ ಸಿಗ್ತಾಳೆ. ಡೋಂಟ್ ಬಿ ಅಪ್ಸೆಟ್. ನೀನ್ ಸಮಾಧಾನ ಮಾಡ್ಕೊ. ದ ಥಿಂಗ್ ಈಸ್, ಈ ಪರಿಸ್ಥಿತಿಲಿ ನಾನು ನಿನ್ನ ಜೊತೆ ಇರಕ್ಕಾಗ್ತಾ ಇಲ್ಲ ಕಣ. ಮತ್ತೆ ನಾನು ಸಿಡ್ನಿಗೆ ಹೋಗ್ಲೇಬೇಕಾಗಿದೆ. ಅಮ್ಮನಿಗೆ ಹುಷಾರಿಲ್ಲ. ಇಲ್ಲಿ ನೀನು, ಇಟ್ ಹ್ಯಾಪನ್ಸ್ ಯು ನೋ. ಪರವಾಗಿಲ್ಲ, ನನಗೇನು ಆಗಲ್ಲ. ಅಮ್ಮನ ಮೈ ಹುಷಾರಿಲ್ಲ ಅಂತ ಇದೆಯಾ? ನೀನು ಹೋಗ್ಬ. ನೋಡು, ಯಾವುದೇ ಕಾರಣಕ್ಕೂ ನೀನು ಅಪ್ಸೆಟ್ ಆಗ್ಬೇಡ. ಪಲ್ಲವಿ ಖಂಡಿತ ಸಿಗ್ತಾಳೆ. ಐ ವಿಲ್ ಬಿ ಇನ್ ಟಚ್ ವಿತ್ ಯು. ಬಾಯ್. ಹಲೋ, ಪ್ರಶಾಂತ್ ಅವರಿದ್ದಾರಾ? ಹೌದು, ನಾನು ಪ್ರಶಾಂತೇ ಮಾತಾಡೋದು. ಸರ್, ನಿಮ್ಮ ಹೆಂಡತಿ ಸಿಕ್ಕಿದ್ದಾರೆ. ಸಿಕ್ಕಿದಳ? ಎಲ್ಲಿ? ಅರ್ಜೆಂಟ್ ಆಗಿ ನಮ್ಮ ಸಾಹೇಬರು ಯಶವಂತಪುರ ಪೊಲೀಸ್ ಸ್ಟೇಷನ್ ಬರಕ್ಕೆ ಹೇಳಿದ್ದಾರೆ. ಓಕೆ, ನಾನು ಈಗಲೇ ಬಂದೆ. ಯಾರು ಬೇಕಾಗಿತ್ತು ಸರ್? ನನ್ನ ಹೆಸರು ಪ್ರಶಾಂತ್ ಅಂತ. ಸಬ್ ಇನ್ಸ್ಪೆಕ್ಟರ್ ಫೋನ್ ಮಾಡಿ ಬರಕ್ ಹೇಳಿದ್ರು. ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಭಯ ಯಾಕೆ? ಜೊತೆಲಿ ನಾನಿದ್ದೀನಲ್ಲ. ಎಲ್ಲ ನಾನು ಅಂದ್ಕೊಂಡಾಗೆ ನಡೀತಾ ಇದೆ, ನಡಿಲೇಬೇಕು. For more updates, like, comment, subscribe to our channel.